ಕರ್ನಾಟಕದಲ್ಲಿ ಮೊನ್ನೆ 100 ಎಲೆಕ್ಷನ್ ಆಗೋಕ್ ಮುಂಚೆ ಈ ಕಡೆ ಬಂದಾಗ ಇದ್ರ ಬಗ್ಗೆ ಮಾತಾಡಲಿಲ್ಲ. ಆ ಸೂರ್ಯನ ಭಯ ಆದ ತಕ್ಷಣ ಹಿಂದೂ ಮುಸ್ಲಿಂ ಬಿಟ್ರೆ ಬೇರೆ ಏನಿದೆ ಅವ್ರಿಗೆ? ಇಂಡಿಯಾ ಪಾಕಿಸ್ತಾನ ಬಿಟ್ರೆ ಬೇರೆ ಏನಿದೆ ಅವರಿಗೆ? ಬೇರೆ ಏನಿದೆ ಹೇಳಿ? ನಾನು ಇಷ್ಟು ಜಾಬ್ಗಳನ್ನು ಕ್ರಿಯೇಟ್ ಮಾಡಿದ್ದೀನಿ, ನಾನು ಇಷ್ಟು ಪ್ರಗತಿ ಮಾಡಿದ್ದೀನಿ ಅಂತ ಹೇಳಕ್ ಹೇಳಿ ಇಲ್ಲ. ಇವರ ಪ್ರಗತಿ ಎಲ್ಲಿದೆ ಅಂದ್ರೆ ನಮ್ಮ ಊಹೆಗೂ ನಿಲುಕದ ಹಾಗೆ ವಸೂಲಿ ಹೇಗೆ ಮಾಡೋದು ಅಂತ. ಎಲೆಕ್ಟ್ರಾಲ್ ಬಾಂಡ್ಸ್ ಅನ್ನ ಒಂದು ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಅದು ಅನೈತಿಕ ಅಂತ ಹೇಳುತ್ತೆ ಅಲ್ವಾ? ಆದ್ರೆ ಫೈನಾನ್ಸ್ ಮಿನಿಸ್ಟರ್ ಮೊನ್ನೆ ನಾವು ಬಂದ್ರೆ ಅದನ್ನು ಮತ್ತೆ ತಗೊಂಡ್ಬರ್ತೀವಿ ಅಂತಾರೆ. ಅಂದ್ರೆ ನೀವು ಮತ್ತೆ ಬಂದ್ರೆ ಈಗ ತೆಗೆದಿರೋ ನಿಮ್ಮ ಎಲ್ಲ ಕಳ್ಳ ಭಂಡಾರವನ್ನ ಮುಚ್ಚೋದಕ್ಕೆ ಬರ್ತಿದ್ದೀರಿ ಅಂತ ಅರ್ಥ. ಸಾವಿರಾರು ಕೋಟಿ ಹಣ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ನಲ್ಲಿ ಯಾಕಿದೆ? ಸಾವಿರಾರು ಕೋಟಿ ಹಣ ಪ್ರಧಾನಮಂತ್ರಿಗಳ ಮಹಾಪ್ರಭುಗಳ ಕೇರ್ ಫಂಡ್ ನಲ್ಲಿ ಯಾಕಿದೆ? ಕೇಳಿದ್ರೆ RTI ನಿನಗೆ ಕೇಳೋ ಹಕ್ಕಿಲ್ಲ. ಅದರ ಆಫೀಸ್, ಹೆಡ್ ಆಫೀಸ್ ಪ್ರಧಾನಮಂತ್ರಿಗಳ ಕಚೇರಿಯಲ್ಲಿದೆ. ನಾವೊಂದು 3,100 ಕೋಟಿ ಖರ್ಚು ಮಾಡಿದೀವಿ. ಅದರೊಂದು 100 ಕೋಟಿ ಕೋವಿಡ್ ಖರ್ಚು ಮಾಡಿದೀವಿ. 1,000 ಕೋಟಿ ನಡ್ಕೊಂಡು ಹೋಗ್ತಿದ್ದ ಇಲ್ಲಿಂದ ವಲಸೆ ಹೋದವ್ರಿಗೆ ಖರ್ಚು ಮಾಡಿದೀವಿ. ಇನ್ನೊಂದು 2,000 ಕಟ್ ಅದೇನೇನು ಡೀಟೇಲ್ಸ್ ಕೂಡ ಕೊಡಲ್ಲ. ಮಿಕ್ಕಿದ 6,000 ಚಿಲ್ಲರೆ ಕೋಟಿ ಯಾಕಿದೆ? ಅದು ಎಲ್ಲಿಂದ ಬಂತು? ಫಾರಿನ್ ಕಂಪನಿಗಳಿಂದ ಬಂತು ಅಂತಾರೆ, ಚೈನಾ ಕಂಪನಿಗಳಿಂದ ಬಂತು ಅಂತಾರೆ. ಚೈನಾ ಕಂಪನಿಗಳಿಂದ ಬಂದಿದೆ ಅಂದ್ರೆ ಯಾಕೆ ತಗೊಂಡಿದ್ದೀರಿ? ಹಾಗೆ ತಗೊಂಡಿರೋರಿಗೆ ಅವ್ರಿಗೆ ನೀವೇನಾದ್ರೂ ಲೈಸೆನ್ಸ್ಗಳು ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ನಿಮಗೆ ಕೇಳೋ ಹಕ್ಕಿಲ್ಲ ಅಂತಾನೆ. ಯಾವ ಮುಖ ಇಟ್ಕೊಂಡು ಹೇಳ್ತಾ ಇದ್ದಾನೆ ಅವರು? ಕೋಟ್ಯಾಂತರ ಜನ ನಿಮ್ಮ ಮುಖ ನೋಡಿಕೊಂಡು ನಿಮ್ಮ ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್ ಕೊಟ್ರೆ ಸಾವಿರಾರು ಕೋಟಿ ಹಣ ವಿನಿಯೋಗಗೊಳ್ಳದೆ ಯಾಕೆ ನಿಮ್ಮ ಅಕೌಂಟ್ನಲ್ಲಿ ಕೂತಿದೆ ಅಂತ ಕೇಳೋ ಹಕ್ಕಿಲ್ಲ ಅಂದ್ರೆ ಏನ್ ಮಾಡೋಣ ಈ ದೇಶದಲ್ಲಿ? ಆಯ್ಕೆಯಾದ ಪ್ರತಿಯೊಬ್ಬ ನಾಯಕನು ಪ್ರಶ್ನಾರ್ಹ. ಆಯ್ಕೆಯಾದವನನ್ನ ಪ್ರಶ್ನೆ ಕೇಳುವ ಹಕ್ಕು ಪ್ರಜೆಗಳದು. ನೀವು ಆ ಹಕ್ಕನ್ನು ಕಿತ್ಕೊಂಡ್ರೆ ಹೇಗೆ? ಇದನ್ನ ನೀವು ಯೋಚನೆ ಮಾಡಬೇಕು. ಭಾರತ ದೇಶದ ಬೇಸಿಕ್ಸ್ ಆಫ್ ಸ್ಟ್ರಕ್ಚರ್ ಏನೇ, ಪ್ರಜಾಪ್ರಭುತ್ವ ಸ್ಟ್ರಕ್ಚರ್ ಏನೇ, ಪ್ರಜೆಗಳಿಗೆ ಪ್ರಧಾನಿಯನ್ನ ಆರಿಸುವ ಶಕ್ತಿ ಇಲ್ಲ. ಅದಲ್ಲ ಅವನು ಮಾಡಬೇಕಾಗಿರೋದು. ಒಬ್ಬ ಮುಖ್ಯಮಂತ್ರಿಯನ್ನ ಆರಿಸುವುದು, ಒಬ್ಬ ಗೃಹ ಮಂತ್ರಿಯನ್ನು ಆರಿಸೋದಲ್ಲ. ಪ್ರಜಾಪ್ರಭುತ್ವದಲ್ಲಿ ನಿನ್ನ ಕ್ಷೇತ್ರದ ಪ್ರತಿನಿಧಿಯನ್ನು ಆರಿಸೋದಷ್ಟೇ ನಿನ್ನ ಕೆಲಸ. ಹಾಗೆ ಆಯ್ಕೆಯಾದ 500 ಜನರುಗಳು ಒಮ್ಮತದಿಂದ ಆಯ್ದುಕೊಳ್ಳುವ ನಾಯಕನಾಗಬೇಕೇ ಹೊರತು